12 ಸಂಹಿತೆ. ಇವಾಗ ನಾವು ರಾಮಾಯಣ ಕೇಳಿದಾಗ ಕಾಂಡಗಳು ಅಂತ ಹೇಳ್ತೀವಿ, 7 ಕಾಂಡಗಳು ಬರುತ್ತೆ. ಅದೇ ಇವಾಗ ನಾವು ಭಾಗವತ ಕೇಳಿಸ್ಕೊಳ್ಳುವಾಗ ನಾವೇನು ಹೇಳ್ತೀವಿ, ಸ್ಕಂದಗಳು, 12 ಸ್ಕಂದಗಳು ಬರುತ್ತೆ. ಅದೇ ರೀತಿ ನಾವು ಮಹಾಭಾರತ ಕೇಳಿಸ್ಕೊಂಡ್ರೆ ಅಲ್ಲಿ ಪರ್ವಗಳು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಬರೋದು 12 ಸಂಹಿತೆಗಳು. 12 ಸಂಹಿತೆಗಳು ಏನಾಗಿತ್ತು, ತುಂಬ ದೊಡ್ಡದಾಗಿತ್ತು, 24,000 ಶ್ಲೋಕಗಳಿತ್ತಂತೆ. ಅದನ್ನ ವ್ಯಾಸರು ಏನು ಮಾಡಿದ್ರಂತೆ, ಎಲ್ಲ ತಂದು ಅದನ್ನು ಸಂಗ್ರಹ ಮಾಡಿ ಅದನ್ನ ಒಂದೇ ಕಡೆ ಎಲ್ಲ ಯಾವ್ಯಾವ ಸಂಹಿತೆ ಒಂದೇ ಕಡೆ ಬರಬೇಕು ಅದನ್ನೆಲ್ಲ ಅವರು ವಿಂಗಡಿಸಿ 7 ಸಂಹಿತೆ ಮಾಡಿದ್ರು. 7 ಸಂಹಿತೆಗಳು ನಮಗೆ ಒಂದೊಂದು ಸಂಹಿತೆ ಕೂಡ ಒಂದೊಂದು ವಿಚಾರವನ್ನು ತಿಳಿಸುತ್ತೆ. ಅದರಲ್ಲಿ ನಾವು ಇವತ್ತು ಕೇಳಿಸ್ಕೊಳ್ಳೋದು ವಿದ್ಯೇಶ್ವರ ಸಂಹಿತೆ. ಫಸ್ಟ್ ವಿದ್ಯೇಶ್ವರ ಸಂಹಿತೆ, ಎರಡನೇದು ರುದ್ರ ಸಂಹಿತೆ. ಈ ರೀತಿ 7 ಸಂಹಿತೆಗಳಿದೆ. ಉಮಾ ಸಂಹಿತೆ, ಕೈಲಾಸ ಸಂಹಿತೆ, ಈ ರೀತಿ 7 ಸಂಹಿತೆಗಳಿದೆ. ಅದರಲ್ಲಿ ಮೊದಲನೇದು ವಿದ್ಯೇಶ್ವರ ಸಂಹಿತೆ ಅಂತ. ಈ ವಿದ್ಯೇಶ್ವರ ಸಂಹಿತೆ ಏನು ಹೇಳುತ್ತೆ ನಮಗೆ, ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ನಾವು ಕೇಳಿಸ್ಕೊಳ್ಳೋದು ಏನು ಅಂದರೆ, ಇದು ಬರೀ ಶಿವ ತತ್ವವನ್ನು ಹೇಳುತ್ತೆ. ಶಿವ ಅಂದರೆ ಯಾರು, ಶಿವನನ್ನು ನಾವು ಯಾಕೆ ಪೂಜಿಸ್ತೀವಿ, ಮತ್ತು ಶಿವನ ಮಹಿಮೆಗಳೇನು, ಶಿವನ ನಾವು ಹೇಗೆ ಪಡ್ಕೋಬಹುದು ಅನ್ನೋದನ್ನ ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ಬರೋದು. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ಸಂವಾದ ನಡೀತದೆ. ಬ್ರಹ್ಮ ಹೇಳ್ತಾನಂತೆ, ನಾನೇ ಸೃಷ್ಟಿಕರ್ತ, ನಾನೇ ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ದೊಡ್ಡವನು, ನಾನಿಲ್ಲದೆ ಇದ್ರೆ ಇದಾಗಲ್ಲ. ವಿಷ್ಣು ಹೇಳ್ತಾನಂತೆ, ವಿಷ್ಣು ನನ್ನ ನಾಭಿ ಕಮಲದಿಂದ ಹುಟ್ಟಿರೋನು ನೀನು, ನಿನಗಿಂತ ದೊಡ್ಡವನು ನಾನು. ಇಬ್ರಿಗೂ ಸಂವಾದ ನಡೆಯುತ್ತೆ. ಬ್ರಹ್ಮ ಮತ್ತೆ ವಿಷ್ಣುವಿಗೆ ಸಂವಾದ, ನಾನು ದೊಡ್ಡವನು, ನಾನೇ ಈ ಜಗತ್ತಿನ ಸೃಷ್ಟಿಕರ್ತ, ಮತ್ತೆ ನಾನೇ ಇದನ್ನೆಲ್ಲ ಪಾಲಿಸೋದು ಅಂತ ವಿಷ್ಣು ಎಲ್ಲ ಹೇಳ್ತಾರೆ. ಹೀಗೆ ಸಂವಾದ ನಡೆಯುವಾಗ ಅವರಿಬ್ರಿಗೂ ಒಂದು ಅವರಿಗೆ ಏನು ಕನ್ಕ್ಲೂಷನ್ ಬರಲ್ಲ, ಏನು ರಿಸಲ್ಟ್ ಬರಲ್ಲ ಅಂತ ಅವ್ರೇನು ಮಾಡ್ತಾರೆ, ಶಿವನ ಹತ್ರ ಹೋಗಿ ಶಿವನಿಗೆ ಹೇಳ್ತಾರೆ, ನೋಡಪ್ಪ ನಾವು ಈ ಥರ ಚರ್ಚೆ ಮಾಡ್ತಾ ಇದ್ದೀವಿ, ಯಾರು ದೊಡ್ಡವರು. ಆಗ ಶಿವ ಒಂದು ಲಿಂಗದ ಆಕಾರದಲ್ಲಿ ಕಾಣಿಸ್ಕೊಳ್ತಾರೆ. ಆ ಲಿಂಗದ ಆಕಾರ ಅವ್ರು ಹೇಳಿದಂತೆ, ಯಾರು ನನ್ನ ಆದಿ ಮತ್ತೆ ಅಂತ್ಯವನ್ನು ಹುಡುಕ್ತಾರೆ ಅವರೇ ದೊಡ್ಡವರು, ಯಾರು ನನ್ನ ಆದಿ ಅಂತ್ಯವನ್ನು ತಿಳ್ಕೊಂಡ್ಬರ್ತಾರೆ ಅವರೇ ದೊಡ್ಡವರು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಬ್ರಹ್ಮ ಮೇಲ್ಗಡೆ ಭಾಗಕ್ಕೆ ಹೋಗ್ತಾನೆ ಆದಿ ಹುಡುಕಕ್ಕೆ, ವಿಷ್ಣು ಕೆಳಗಡೆ ಭಾಗಕ್ಕೆ. ಅದು ಒಂದು ಲಿಂಗ ಆಕಾರ, ಅಂದರೆ ದೊಡ್ಡ ಲಿಂಗದ ಆಕಾರ, ಅದು ಜ್ವಾಲಲಿಂಗ, ಒಂಥರ ಬೆಂಕಿಯುತವಾಗಿತ್ತು. ಆ ಲಿಂಗದೊಳಗೆ ಬ್ರಹ್ಮ ಮತ್ತು ವಿಷ್ಣು ಹೋದಾಗ ವಿಷ್ಣು ಕೆಳಗಡೆ ಹೋಗ್ತಾನೆ ಇದ್ದಾರೆ. ಅವ್ರಿಗೆ ಏನಂತಲೂ ಕಾಣಿಸ್ತದೇ ಇಲ್ಲ, ಅಡಿ ಎಲ್ಲಿದೆ ಅಂತ್ಯ ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ. ಅಲ್ಲಿ ಬ್ರಹ್ಮ ಮೇಲೆ ಹೋಗ್ತಾನೆ ಇದ್ದಾರೆ, ಎಲ್ಲಿ ಆ ಆದಿ ಮೇಲೆ ಮೂಲ ಎಲ್ಲಿದೆ ಅಂತ ಕಾಣಿಸ್ತದೇ ಇಲ್ಲ. ಹಾಗೆ ಬ್ರಹ್ಮ ಮೇಲೆ ಹೋಗ್ತಾ ಇದ್ದಾಗ ಒಂದು ಸಂಪಿಗೆ ಹೂ ಅಲ್ಲಿ ಮೇಲಿಂದ ಬೀಳ್ತಾ ಇರುತ್ತೆ. ಆ ಸಂಪಿಗೆ ಹೂ ಬಿದ್ದಿದ್ದನ್ನ ಬ್ರಹ್ಮ ಬೀಳ್ತಾ ಇರೋದನ್ನ ಬ್ರಹ್ಮ ನೋಡಿ ಅದನ್ನು ಇಟ್ಕೊಂಡು ಆ ಸಂಪಿಗೆ ಹೂವನ್ನು ಕೇಳ್ತಾರಂತೆ, ಎಲ್ಲಿಂದ ನೀನು ಬರ್ತಾ ಇದೆಯಾ. ಅದಕ್ಕೆ ಸಂಪಿಗೆ ಹೇಳುತ್ತೆ, ನನಗೆ ಗೊತ್ತಿಲ್ಲ ಎಲ್ಲಿ ಎಷ್ಟು ದೂರದಿಂದ ಬರ್ತಾ ಇದ್ದೀನಿ, ಆದರೆ ನಾನು ಮೇಲೆ ಇದ್ದೆ, ಆ ಮೇಲೆ ಅದಕ್ಕಿಂತ ಇನ್ನು ಮೇಲಿತ್ತು, ಆದರೆ ಎಲ್ಲಿದ್ದೆ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಮಧ್ಯದಿಂದ ನಾನು ಬಿದ್ದಿರೋದು, ಅಲ್ಲಿಂದ ನಾನು ಬೀಳ್ತಾನೆ ಇದ್ದೀನಿ ಇದ್ದು. ಹೌದಾ ಅಂತ ಹೇಳಿ, ಸರಿ ನಾನು ಹೊರಗಡೆ ಹೋಗ್ಬಿಟ್ಟು ನಾನು ಹೇಳ್ತೀನಿ, ನಾನು ಆದಿ ಎಲ್ಲಿದೆ ಅದನ್ನು ನೋಡಿದ್ದೀನಿ, ಅದನ್ನು ನೀನು ನನಗೆ ಸಾಕ್ಷಿಯಾಗಿ ಹೇಳಬೇಕು. ಹೌದು ಅವನು ಆದಿ ನೋಡಿದಾನೆ ಅಂತ ಸಾಕ್ಷಿ ಹೇಳಬೇಕು ಅಂತ ಬ್ರಹ್ಮ ಮತ್ತು ಸಂಪಿಗೆ ಹೂ ಮತ್ತೆ ನಡಿ. ವಿಷ್ಣು ಕೆಳಗಡೆ ಹೋಗಿರೋರು ಪಾತಾಳಕ್ಕೆ ಎಲ್ಲಿ ಅಂತ್ಯ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ, ಅಂತ್ಯನೇ ಸಿಗಲ್ಲ, ಅಂತ್ಯನೇ ಕಾಣಿಸೋದಿಲ್ಲ. ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಗಡೆ ಬಂದು ಶಿವನ ಹತ್ರ ಮಾತಾಡ್ತಾರೆ. ಶಿವನಿಗೆ ಹೇಳ್ತಾರೆ, ವಿಷ್ಣು ನೋಡಿ ನಾನು ಎಷ್ಟು ಕೇಳಕ್ಕೊಟ್ಟು ಶಿವ, ನನಗಿದು ಅಂತ್ಯ ಇಲ್ಲಿದೆ, ನನಗೆ ಕಾಣಿಸ್ತಿಲ್ಲ ಅಂತ ವಿಷ್ಣು. ಬ್ರಹ್ಮ ಹೇಳ್ತಾರಂತೆ, ಇಲ್ಲ ನನಗೆ ಆದಿ ಎಲ್ಲಿದೆ ಕಾಣಿಸ್ತು, ನನಗೆ ಆದಿ ಎಲ್ಲಿದೆ ಅಂತ ಗೊತ್ತಾಯಿತು, ಅಲ್ಲೇ ನಾನು ಈ ಸಂಪಿಗೆ ಹೂವನ್ನು ನೋಡಿದ್ದು, ಆ ಸಂಪಿಗೆ ಹೂ ಕೂಡ ನನಗೆ ಸಾಕ್ಷಿ ಇದೆ. ಆ ಸಂಪಿಗೆ ಹೂ ಹೇಳುತ್ತೆ, ಹೌದು
ಬಂದಿದ್ದ, ಆದಿ ಸ್ಥಾನಕ್ಕೆ ಬಂದಿದ್ದ, ಅಲ್ಲಿಂದ ನಾನು ಬಿಟ್ಟಿರೋದು ಅಂತ ಸಂಪಿಗೆ ಬೀಳ್ತಾ ಇರುವಾಗ ಈಗ ಅಲ್ಲಿ ಬಂದ ಬ್ರಹ್ಮದೇವರಲ್ಲಿ ಬಂದು ಅಂತ ಸಂಪಿಗೆ ಸುಳ್ಳು ಸಾಕ್ಷಿ ಹೇಳುತ್ತೆ. ಶಿವನಿಗೆ ಕೋಪ ಬರುತ್ತೆ. ಶಿವನಿಗೆ ಕೋಪ ಬಂದು ಆ ಸಂಪಿಗೆ ಹೇಳುತ್ತೆ, ಇವತ್ತಿಂದ ನಿನಗೆ ನನ್ನ ಶಾಪ, ನೀನು ಸುಳ್ಳು ಸಾಕ್ಷಿ ಹೇಳಿದೆ. ಸಂಪಿಗೆ ಹೂವನ್ನು ನಾವು ಅದಕ್ಕೆ ಶಿವನಿಗೆ ಅರ್ಪಿಸೋದು, ಯಾಕಂದರೆ ಶಿವನಿಗೆ ಅದು ಪ್ರಿಯವಲ್ಲ. ಅದಕ್ಕೆ ಸಂಪಿಗೆ ಹೂವು ನಾವು ಶಿವನಿಗೆ ಅರ್ಪಿಸಬಾರ್ದು. ಆದರೆ ವಿಷ್ಣು, ನೀನು ಸತ್ಯ ಮಾತುಕೊಂಡಿದೆಯಾ, ನೀನೇ ಈ ಜಗತ್ತಿನ ಸೃಷ್ಟಿಕರ್ತ ಅಂತೆಲ್ಲ ಮಾತಾಡಿ ಬ್ರಹ್ಮನಿಗೆ ಶಾಪ ಕೊಡ್ತಾರಂತೆ. ಆಗ ಶಿವ, ನಿನಗೆ ಭೂಲೋಕದಲ್ಲಿ ಪೂಜೆ ಇರೋದಿಲ್ಲ, ಈಗ ದೇವಸ್ಥಾನ ಕಟ್ಟೋದಿಲ್ಲ ಅಂತ ಎಲ್ಲಿ ಈ ಶಿವಪುರಾಣದಲ್ಲಿ ನೀವು ಹೇಳಿದ್ದಾರೆ. ಅದಕ್ಕೆ ಬ್ರಹ್ಮನಿಗೆ ದೇವಸ್ಥಾನ ಇಲ್ಲ, ದೇವರ ಪೂಜೆ ಕೂಡ ಸಲ್ಲಿಸಲ್ಲ. ಬ್ರಹ್ಮನಿಗೆ ನಾವು ಯಾವ ಪೂಜೆ ಮಾಡಿದ್ರು ಬ್ರಹ್ಮನಿಗೆ ಪೂಜೆ ಅಂತ ಮಾಡಲ್ಲ. ಶಿವನಿಗೆ, ಗಣಪತಿಗೆ, ಬೇರೆ ದೇವರಿಗೆಲ್ಲ ಮಾಡ್ತೀವಿ, ಆದರೆ ಬ್ರಹ್ಮನಿಗೆ ಪೂಜೆ ಅಂತ ನಾವು ಸಲ್ಲಿಸಲ್ಲ. ಇದು ಈ ಶಿವಪುರಾಣದಲ್ಲಿ ದೇಶದ ಸಂಸ್ಕೃತಿ ಒಂದು ಕಥೆಯಾಗಿದೆ. ಅದಲ್ಲದೆ ಲಿಂಗಗಳು ಯಾವ್ಯಾವ ರೀತಿ ಇದೆ, ಲಿಂಗಗಳು ಬೇರೆ ಬೇರೆ ಲಿಂಗಗಳಿದೆ. ಸ್ಫಟಿಕ ಲಿಂಗ ಬರುತ್ತೆ, ಮತ್ತು ಕೆಂಪು ಲಿಂಗ ಬರುತ್ತೆ, ಅದೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಯಾವ ಲಿಂಗವನ್ನು ನಾವು ಜಪಿಸಬೇಕು, ಯಾವ ಲಿಂಗವನ್ನು ನಾವು ಪೂಜಿಸಬೇಕು, ಲಿಂಗದಲ್ಲಿ ಏನೇನಿದೆ. ಲಿಂಗ, ನೀವು ದೇವಸ್ಥಾನಕ್ಕೆ ಹೋದರೆ ಲಿಂಗದ ಆಕಾರ ನಾವು ಏನು ನೋಡ್ತೀವಿ, ಅದರಲ್ಲಿ ಏನು, ಅದರಲ್ಲಿ 3 ಬ್ರಹ್ಮ, ವಿಷ್ಣು, ಶಿವ, ಆ 3 ಆಕಾರಗಳು, 3 ತತ್ವಗಳು ಅದರಲ್ಲಿದೆ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ಆ 3 ಆ ಲಿಂಗದಲ್ಲಿದೆ ಅಂತ ಇದನ್ನ ಆ ಸಂಹಿತೆಯಲ್ಲಿ ಹೇಳಿದ್ದಾರೆ. ಲಿಂಗ ಭಾಗ ಏನಿದೆ ಅದು ಶಿವತತ್ವ, ಮತ್ತೆ ಯೋನಿ ಅಂತ ಏನು ಹೇಳ್ತಾರೆ ಅದು ಸೃಷ್ಟಿಯ ತತ್ವ. ಕೆಳಗೆ ಏನಿದೆ ಅದು ನಾವು ಪಾಲಿಸುವ ತತ್ವ. ವಿಷ್ಣು ಎಲ್ಲಿ, ವಿಷ್ಣು ಮಧ್ಯದಲ್ಲಿ ಬರ್ತಾನೆ, ಮತ್ತೆ ಸೃಷ್ಟಿ ಏನಾಗುತ್ತೆ ಅದು ಒಂದು ಕಡೆ ಬ್ರಹ್ಮ. 3 ಆ ಲಿಂಗದಲ್ಲಿ ಇದೆ. ಅದಕ್ಕೆ ಬ್ರಹ್ಮ, ವಿಷ್ಣು, ಶಿವ ನಾವು ಪೂಜೆ ಮಾಡಬೇಕಂದ್ರೆ ಒಂದು ಲಿಂಗವನ್ನು ಪೂಜೆ ಮಾಡಿದ್ರೆ 3 ಜನ್ಮಿಗೆ ಅದು ತಲುಪುತ್ತೆ ಅಂತ. 3 ಜನ್ಮಿಗೆ ಇದು ನೀವು ನಾಸಿಕ್ ತ್ರ್ಯಂಬಕೇಶ್ವರ ಹೋಗಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಬ್ರಹ್ಮ, ವಿಷ್ಣು, ಶಿವ 3 ಈ ಲಿಂಗದಲ್ಲಿದ್ದಾರೆ ಅಂತ ಹೇಳಿ. ನಮಗೆ ಮುಂಚೆ ಮುಟ್ಟಕ್ಕೆ ಬಿಡ್ತಾ ಇದ್ವಿ, ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಮುಟ್ಟುವಾಗ ಹೇಳ್ತಾರೆ ಬ್ರಹ್ಮ, ವಿಷ್ಣು, ಶಿವ ಅಂತ ಹೇಳಿ. ಈ ರೀತಿ ಬ್ರಹ್ಮ, ವಿಷ್ಣು, ಶಿವ ಕೂಡ ಈ 3 ಭಾಗದಲ್ಲಿ ಅದು ವಿಭಜನೆ ಆಗಿದೆ ಅಂತ ಲಿಂಗದ ಬಗ್ಗೆ ಹೇಳ್ತಾರೆ. ಅಂಡ್ ಮತ್ತೆ ಇದೊಂದೇ ಅಲ್ಲ, ಲಿಂಗ ಪೂಜೆ ನಾವು ಹೇಗೆ ಮಾಡಬೇಕು. ಕೆಲವರು ಲಿಂಗವನ್ನು ಧಾರಣೆ ಮಾಡ್ತಾರೆ, ಮತ್ತೆ ಲಿಂಗ ಪೂಜೆ ಮಾಡುವಾಗ ಲಿಂಗ ಶಿವನನ್ನ ಓಂ ನಮಃ ಶಿವಾಯ ಅಂತ ಪೂಜಿಸ್ತೀವಿ. ಓಂ ನಮಃ ಶಿವಾಯ ಷಡಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ. ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ ಅಷ್ಟೇ. ಇದನ್ನು ಯಾವಾಗ ಹೇಳಬೇಕು, ಹೆಂಗೆ ಹೇಳಬೇಕು, ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದಲ್ಲದೆ ಶಿವನು ತಪಸ್ ಮಾಡ್ತಾ ಇದ್ದಾನೆ. ಆ ತಪಸ್ ಮಾಡುವ ವೇಳೆಯಲ್ಲಿ ಅವನು ತಪಸ್ ಮಾಡಿ ಎದ್ದು ಬಂದಾಗ ಒಮ್ಮೆ ಅವನಿಗೆ ಆನಂದ ಭಾಷ್ಪ ಕಣ್ಣಿನಿಂದ ನೀರು ಬಂತು. ಆ ನೀರು ಏನಾಯಿತು, ಕೆಳಗಡೆ ಬಿದ್ದು ಅದು ರುದ್ರಾಕ್ಷಿಯಲ್ಲಿ. ಆ ರುದ್ರಾಕ್ಷಿಯ ಬಗ್ಗೆ ಆ ಸಿದ್ದೇಶ್ವರ ಸಂಹಿತೆಯಲ್ಲಿ ಉಲ್ಲೇಖ ಆಗಿದೆ. ಈ ರುದ್ರಾಕ್ಷಿಯನ್ನು ನಾವು ಯಾಕೆ ಧರಿಸ್ಕೋಬೇಕು, ಹಂಗೆ ಧರಿಸ್ಕೋಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ನಾನು ಅಷ್ಟು ಈ ತತ್ವಗಳೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಇದೆಲ್ಲ ಕೆಲವ್ರಿಗೆ ಬೇಕಾಗುತ್ತೆ, ಕೆಲವ್ರಿಗೆ ಬೇಕಾಗಲ್ಲ. ಈ ರುದ್ರಾಕ್ಷಿಯಲ್ಲಿ ಬೇರೆ ಬೇರೆ ವಿಧಗಳಿದೆ. 14 ಮುಖ ಉಳ್ಳಂಥ ರುದ್ರಾಕ್ಷಿಗೆ, ಆ 14 ಮುಖ ಉಳ್ಳಂಥ ರುದ್ರಾಕ್ಷಿಗಳಿಗೆ ಏನು ಸ್ಪೆಷಾಲಿಟಿ, ಏಕಮುಖವಾದರೆ ಏನು, 2 ಆದರೆ ಏನು, 3 ಆದರೆ ಏನು, ಇದೆಲ್ಲ ಅದರಲ್ಲಿ ಹೇಳಿದ್ದಾರೆ. ಆದರೆ ಒಂದು ನಾನು ಏನು ಹೇಳ್ತೀನಿ ಅಂದರೆ, ನಮಗೆ ಯಾವಾಗಲೂ ಸಮತೋಲನವಾಗಿರಬೇಕು, ಎಲ್ಲರೂ ನಾವು ಸರಿಯಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಈ ಪಂಚಮುಖಿ ರುದ್ರಾಕ್ಷಿ ಅಂತ ಹೇಳಿದರೆ ಅದನ್ನು ನಾವು ಧರಿಸಿದ್ರೆ ಒಳ್ಳೆಯದು. ಮತ್ತು ರುದ್ರಾಕ್ಷಿ ಧರಿಸ್ಕೊಳ್ಬೇಕಂದ್ರೆ ಹೇಗೆ ನಾವು ಧರಿಸ್ಕೋಬೇಕು, ಯಾಕೆ ನಾವು ಧರಿಸ್ಕೋಬೇಕು ಅನ್ನೋದನ್ನು ಈ ಕಥೆಯಲ್ಲಿ ನಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ಕೆಲವು ಪಾಯಿಂಟ್ಸನ್ನು ನಾನು ಬರ್ಕೊಂಡಿದ್ದೀನಿ, ಅದು ನಿಮಗೆ ಹೇಳಬೇಕು ಅಂತ ಹಾಕೊಂಡಿರೋದು. ಏನು ಅಂದರೆ ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ನಮಗೆ ಇನ್ನೊಂದು ಏನು ತಿಳ್ಕೋಬೇಕು ಅಂದರೆ ಧರ್ಮೋಪದೇಶ
ಪಾಠಗಳು, ಕೆಲವೊಂದು ಜೀವನದ ಪಾಠಗಳನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. 5 ಮೇನ್ ಪಾಠ ಏನು ಅಂದರೆ, ಯಾವಾಗಲೂ ನಾವು ಸತ್ಯದಲ್ಲಿ ನಿಲ್ಬೇಕಂತೆ, ಸತ್ಯವನ್ನ ಹೇಳಬೇಕು. ಯಾಕಂದ್ರೆ ಅಸತ್ಯ ಹೇಳಿದ್ರೆ ಅದು ಶಿವನಿಗೆ ಪ್ರಿಯ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತೀವಿ. ಸತ್ಯಂ ಶಿವಂ ಅಂದ್ರೆ ಸತ್ಯ ಹೇಳೋದು ಶಿವನಿಗೆ ಅತಿ ಪ್ರಿಯ. ಅದರಿಂದ ನಾವು ಯಾವುದೇ ಕಾರ್ಯ ಮಾಡಬೇಕಿದ್ರೂ ಸತ್ಯದಲ್ಲಿ ನಾವು ನಿಂತ್ಕೋಬೇಕು ಅಂತ. ಅಹಿಂಸೆಯನ್ನು ಪಾಲಿಸಬೇಕು, ಯಾರಿಗೂ ಹಿಂಸೆ ಕೊಡಬಾರ್ದು. ಅಹಿಂಸೆ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಎಲ್ಲ ಜೀವಗಳಿಗೂ ಹಿತ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ನಾವು ಬೇರೆಯವರಿಗೆ ಸಹಾಯ, ಅವರಿಗೆ ಹಿತ, ನಮ್ಮ ಕೈಯಿಂದ ಹಿತ ಬಯಸಬೇಕು, ಯಾರಿಗೂ ನಾವು ತೊಂದರೆ ಕೊಡಬಾರ್ದು ಅನ್ನೋದನ್ನ ಇನ್ನೊಂದು ನಮ್ಮ ಜೀವನದ ಪಾಠ ನಾವು ಇದರಿಂದ ಕಲಿಯೋದು. ಇನ್ನೊಂದು ಏನು ಅಂದರೆ, ಭಕ್ತಿಯಿಂದ ಪೂಜಿಸುವ ಮತ್ತು ನಾಮಸ್ಮರಣೆಯನ್ನು ಮಾಡಬೇಕು. ಸದೈವ ನಮಗೆ ದೇವರಲ್ಲಿ ಭಕ್ತಿ ಇರಬೇಕು ಮತ್ತು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಈ ನಾಮಸ್ಮರಣೆಯಿಂದ ನಮಗೆ ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂದರೆ, ಲಿಂಗೋದ್ಭವ ಆಗಿರೋ ತತ್ವ ಹೇಗೆ? ಈ ಲಿಂಗೋದ್ಭವ ಅಂದರೆ ನಾವು ಕೇಳಿದ್ವಿ ಜ್ಯೋತಿರ್ಲಿಂಗ ಅಂತ ಹೇಳಿ. ಈ ಜ್ಯೋತಿ ಸ್ವರೂಪದ ಲಿಂಗದಲ್ಲಿ ಏನಿಲ್ಲ ಅದೇ ಶಿವನ ಆದಿ ಅಂತ್ಯ ಮುಖಕ್ಕೆ ಹೋಗಿರೋದು. ಆ ಜ್ಯೋತಿರ್ಲಿಂಗವನ್ನ ನಾವು ಏನು ಹೇಳ್ತೀವಿ ಅಂದರೆ, ಅದು ನಮಗೆ ಜ್ಞಾನ ಜ್ಯೋತಿ ಕೊಡುತ್ತೆ, ನಮಗೆ ಜ್ಞಾನ ಕೊಡುತ್ತೆ ಅಂತ. ಆ ನಮ್ಮ ಜ್ಞಾನ ವೃದ್ಧಿಸ್ಬೇಕಂದ್ರೆ ಶಿವಪುರಾಣವನ್ನು ಓದಬೇಕು ಅಂತ ಹೇಳ್ತಾರೆ. ಲಿಂಗ ಎಂದರೆ ಏನು ಅಂತ ಒಂದು ಕಡೆ ಹೇಳಿದರೆ, ಏನು ಅಂದರೆ ಲೀಯತೆ ಅಸ್ಮಿನ್ ಇತಿ ಲಿಂಗ, ಅಂದರೆ ಎಲ್ಲದರಲ್ಲೂ ನಾವು ಲೀನವಾಗಿರುವುದನ್ನ ಲಿಂಗ ಅಂತ ಹೇಳ್ತಾರೆ. ಅಂದರೆ ಲೀನವಾಗಿರೋದು ಅಂದರೆ ಎಲ್ಲ ಸೃಷ್ಟಿಯ ನಿಯಮ ಏನಿದೆ ಅದೆಲ್ಲ ಲಿಂಗದಲ್ಲಿ ಉದ್ಭವವಾಗಿದೆ, ಲಿಂಗದಲ್ಲಿದೆ ಅಂತ. ಇದನ್ನ ನನಗೆ ಇದು ಒಂದು ಚಾಪ್ಟರ್, ವಿದ್ಯೇಶ್ವರ ಸಂಹಿತೆಯಲ್ಲಿ ಕೆಲವು ಚಾಪ್ಟರ್ಗಳಿದೆ. ಲಿಂಗೋದ್ಭವ ತತ್ವ ಅಂತ ಆ ಪಾಠದಲ್ಲಿ ಆ ಚಾಪ್ಟರಲ್ಲಿ ಇದು ಬರುತ್ತೆ. ಇಲ್ಲಿ ನಮಗೆ ಏನು ಹೇಳ್ಕೊಡುತ್ತೆ ಅಂದರೆ, ನಮ್ಮ ಅಹಂಕಾರ ಏನಿದೆ ಅದನ್ನು ನಾವು ತ್ಯಾಗ ಮಾಡಬೇಕು. ಅಹಂಕಾರ ತ್ಯಾಗ ಮಾಡಿ ಸತ್ಯ ಸತ್ಯ ದಾರಿಯಲ್ಲಿ ನಾವು ನಡಿಬೇಕು ಅಂತ ಇದು ಹೇಳುತ್ತೆ. ಮತ್ತು ಯಾವಾಗ ನಾವು ನಮ್ಮ ಅಹಂಕಾರ ತ್ಯಾಗ ಮಾಡಿ ಸತ್ಯ ದಾರಿಯನ್ನು ನಾವು ಹಿಡಿತೀವಿ, ಆಗ ನಮಗೆ ಜ್ಞಾನೋದಯವಾಗುತ್ತೆ ಅಂತ ಹೇಳುತ್ತೆ. ಅದಲ್ಲದೆ ಇನ್ನೊಂದು ಏನು ಹೇಳುತ್ತೆ ಅಂದರೆ, ನಮಗೆ ಸತ್ಯ, ಧರ್ಮ, ಭಕ್ತಿ ಮತ್ತು ತತ್ವೋಪದೇಶ, ತತ್ವದ ಅಂದರೆ ನಾನು ಹೇಳಿದ್ವಿ ವಿದ್ಯೇಶ್ವರ ಸಂಹಿತೆಯಲ್ಲಿ ತುಂಬ ತತ್ವಗಳಿದೆ. ತತ್ವ ಅಂದರೆ ಫಿಲಾಸಫಿಕಲ್ ಡಿಸ್ಕಷನ್ಸ್ ತುಂಬ ಇದೆ. ಅಂದರೆ ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನ ಇದು ಹೇಳುತ್ತೆ. ನಮಗೆ ಇನ್ನೊಂದು ಏನು ಅಂದರೆ, ಭಕ್ತಿ ಯಾಕೆ ಇಂಪಾರ್ಟೆಂಟ್ ಅಂತ ವಿದ್ಯೇಶ್ವರ ಸಂಹಿತೆಯಲ್ಲಿ ಕೆಲವರು ಪೂಜೆ ಮಾಡ್ತಾರೆ, ಆದರೆ ಮನಸ್ಸು ಬೇರೆ ಕಡೆ ಇರುತ್ತೆ. ಪೂಜೆ ಮಾಡುವಾಗ ಇಲ್ಲ ದೇವರ ನಾಮಸ್ಮರಣೆ ಮಾಡುವಾಗ ಹೇಳ್ಕೊಳ್ತಾ ಇರ್ತಾರೆ ಹೆಸರನ್ನ, ಆದರೆ ಕಾರ್ಯ ಮಾಡೋದ್ರ ಬೇರೆ ಕರೀತಾ ಇರುತ್ತೆ. ಈ ಥರ ಆಗಬಾರ್ದು. ಭಕ್ತಿಯಿಂದ ಒಂದು 10 ಸಲ ನಾವು ಜಪ ಮಾಡಿದ್ರು ಸಾಕು. ಇಲ್ಲಿ ವಿದ್ಯೇಶ್ವರ ಸಂಹಿತೆಯಲ್ಲಿ ಯಾವ ಜಪವನ್ನು ಎಷ್ಟು ಸಲ ಹೇಳಬೇಕು, ಇವಾಗ ಓಂ ನಮಃ ಶಿವಾಯ ನಾವು 1000 ಸಲ ಹೇಳಿದ್ರೆ ಏನಾಗುತ್ತೆ, 3000 ಸಲ ಹೇಳಿದ್ರೆ ಏನಾಗುತ್ತೆ, ಕೋಟಿ ಜಪ ಮಾಡಿದ್ರೆ ಏನಾಗುತ್ತೆ, 32,000 ಕೋಟಿ ಜಪಗಳು ಮಾಡ್ತಾರಂತೆ, 5 ಕೋಟಿ ಜಪಗಳು ಮಾಡ್ತಾರಂತೆ. ಇದನ್ನೆಲ್ಲ ಮಾಡಿದ್ರೆ ನಮಗೆ ಏನು ಬೇಕು ಅದು ಲಭಿಸುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೊಂದೇ ಅಲ್ಲ, ಇದನ್ನ ನಾವು ಏನು ಹಾಕೋತೀವಿ, ರುದ್ರಾಕ್ಷಿ ಮಾಲೆಯನ್ನು ನಾವು ಯಾಕೆ ಹಾಕೋಬೇಕು, ಹೇಗೆ ಹಾಕೋಬೇಕು, ಎಷ್ಟು ಹಾಕೋಬೇಕು ಅನ್ನೋದನ್ನೆಲ್ಲ ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ಹೇಳಿದ್ದಾರೆ. ಆ ಶಿವನನ್ನು ನಾವು ನೋಡಿದರೆ ಅವನು ರುದ್ರಾಕ್ಷಿ ಮಾಲೆಯನ್ನು ಧರಿಸಿರ್ತಾರೆ. ಆ ರುದ್ರಾಕ್ಷಿ ಮಾಲೆ ಯಾಕೆ ಧರಿಸ್ತಾರೆ ಅಂದರೆ, ಅದರಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತು ನಮ್ಮನ್ನು ನೋಡಿದಾಗ ನಮಗೆ ಅದು ಒಳ್ಳೆಯ ಭಾವನೆಯನ್ನು ತಂದುಕೊಡುತ್ತೆ ಅಂತ. ರುದ್ರಾಕ್ಷಿ ಹಾಕಿರೋರನ್ನು ನೋಡಿದ್ರೆ ನಾವು ಅವನೇ ಶಿವ ಅಂತ ಅನ್ಕೋಬೇಕು, ಶಿವನೇ ಅಲ್ಲಿ ವಾಸ ಮಾಡ್ತಾನೆ. ಅದಲ್ಲದೆ ಭಸ್ಮದ ಬಗ್ಗೆ ಬೇಕಾಗಿದೆ. ಭಸ್ಮ ಯಾಕೆ ನಾವು ಧರಿಸ್ಕೋಬೇಕು, ಭಸ್ಮ ಶಿವನಿಗೆ ಯಾಕೆ ನಾವು ಹಾಕ್ತೀವಿ, ಭಸ್ಮವನ್ನು ನಾವು ಯಾವಾಗಲೂ ತ್ರಿಪುಂಡಾಕಾರದಲ್ಲಿ ಹಾಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ 3 ಪಟ್ಟಿ ಆಗೋದಲ್ಲ ಅದು. ಮತ್ತು ಭಸ್ಮವನ್ನು ಧರಿಸ್ಕೋಬೇಕಿದ್ರೆ ಏನು ಹೇಳಬೇಕು, ನಮ್ಮ ಶಿವ ಹೇಳ್ಕೊಂಡು ಶಿವನ ನಾಮವನ್ನು ಜಪಿಸ್ತಾ ಭಸ್ಮವನ್ನು ಧರಿಸ್ಕೋಬೇಕು ಅಂತ
ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ಶಿವತತ್ವ ಮತ್ತು ಶಿವ ಲಿಂಗ ರೂಪದಲ್ಲಿ ಹೇಗಿದ್ದಾನೆ, ಜ್ಯೋತಿರ್ಲಿಂಗ ಭಾವ ಏನು ಅದು, ಮತ್ತು ಯಾವ ಲಿಂಗವನ್ನು ಯಾವಾಗ ನಾವು ಸ್ಮರಿಸಬೇಕು, ಯಾರನ್ನ ಪೂಜೆ ಮಾಡಬೇಕು, ಆಮೇಲೆ ಅದಲ್ಲದೆ ಈ ರುದ್ರಾಕ್ಷಿಯ ಮಹಿಮೆ, ಭಸ್ಮ ಧಾರಣೆ, ಇದರ ಬಗ್ಗೆ ಎಲ್ಲ ಈ ವಿದ್ಯೇಶ್ವರ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ. ಮುಂದೆ ಬರೋದು ರುದ್ರ ಸಂಹಿತೆ. ರುದ್ರ ಸಂಹಿತೆಯಲ್ಲಿ ಶಿವ ಪಾರ್ವತಿಯ ಮಿಲನ, ಆ ಕಥೆ, ಮತ್ತು ನಾರದರಿಗೂ ಕೂಡ ಮನಸ್ಸು ಚಂಚಲ ಆಗಿದೆ. ಆ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಶಿವನ ಕಥೆ ಏನು ಬರುತ್ತೆ ಅದನ್ನು ನಾವು ಮುಂದಿನ ವಾರದಲ್ಲಿ ತಿಳಿಸ್ಕೊಳ್ಳೋಣ. ಇವತ್ತಿಗೆ ಇಲ್ಲಿ ಹರೇ ಹರೇ